ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಜನವರಿ 27ರ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ಸಿಂಹ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಜನವರಿ ತಿಂಗಳ ಅಂತ್ಯದಲ್ಲಿ ಅದೃಷ್ಟ ಈ ಸಿಂಹರಾಶಿಯವರಿಗೆ ಬರಲಿದೆಯಾ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡಿ. ಇದರಿಂದ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ಸಿಂಹರಾಶಿಯವರಾಗಿದ್ದರೆ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಇರುವಂತಹ ಗ್ರಹ ಸಂಚಾರಗಳು ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಗುರು ಮಿಥುನ ರಾಶಿಯ 11ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನ ರಾಶಿಯ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಮೀನ ರಾಶಿಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ರಾಹು ಕುಂಭರಾಶಿಯ 7ನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹ ರಾಶಿಯ 1ನೇ ಮನೆಯಲ್ಲಿ ಇರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 13ರಂದೇ ರಾಶಿ ಬದಲಾವಣೆಯನ್ನು ಮಾಡಿರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳ ಕೊನೆವರೆಗೂ ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಸ್ಸು ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 16ರಂದು ರಾಶಿ ಬದಲಾವಣೆಯನ್ನು ಮಂಗಳನು ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಸ್ಸು ರಾಶಿಯ 5ನೇ ಮನೆಯಿಂದ ಮಕರ ರಾಶಿಯ 6ನೇ ಮನೆಗೆ ಜನವರಿ 14ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸೂರ್ಯನ ಸಕಾರಾತ್ಮಕ ಬದಲಾವಣೆಗಳನ್ನು ಈ ತಿಂಗಳು ಕೊನೆವರೆಗೂ ಕೂಡ ಈ ಸಿಂಹರಾಶಿಯವರು ಕಾಣ್ಬೋದಾಗಿದೆ. ಈ ಜನವರಿ ತಿಂಗಳು ಈ ಸಿಂಹರಾಶಿಯವರಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಪ್ರಾರಂಭವಾಗಿ ಅದಾದ ನಂತರ ನಿಮ್ಮ ಜೀವನವನ್ನು ಮರುಹೊಂದಿಸಿಕೊಳ್ಳುವುದನ್ನು ಕಾಣ್ತಾ ಹೋಗ್ತದೆ. ಆರಂಭದಲ್ಲಿ ನಿಮ್ಮ ಗಮನವು ಸೃಜನಶೀಲತೆ, ಮಕ್ಕಳು ಅಥವಾ ವೈಯಕ್ತಿಕ ಆಸಕ್ತಿಗಳ ಕಡೆಗೆ ಹೋಗಿರ್ಬೋದು. ಆದರೆ ಶೀಘ್ರದಲ್ಲಿ ವಾಸ್ತವತೆ ನಿಮಗೆ ಎದುರಾಗ್ತಾ ಹೋಗ್ತದೆ. ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ ಮತ್ತು ದಿನಚರಿಯ ವಿಷಯಗಳು ನಿಮ್ಮ ಗಮನವನ್ನು ಬಯಸಲಿವೆ ಅಂತಲೇ ಹೇಳ್ಬೋದು. ಜನವರಿ ಮಧ್ಯದ ನಂತರ ಅಂದರೆ ಈ ಜನವರಿ 26ರ ನಂತರವೂ ಕೂಡ ನಿಮ್ಮ ದೈನಂದಿನ ಕೆಲಸ, ಆರೋಗ್ಯ ಮತ್ತು ಶಿಸ್ತು ಆದ್ಯತೆಯನ್ನು ಪಡಿತಾ ಹೋಗ್ತದೆ. ಬೆಳವಣಿಗೆಯು ಈಗ ದೊಡ್ಡ ನಡೆಗಳ ಮೂಲಕ ಬರೋದಿಲ್ಲ, ಬದಲಿಗೆ ಸ್ಥಿರತೆ ಮತ್ತು ಪ್ರಯತ್ನಗಳ ಮೂಲಕ ಬರ್ತದೆ ಎಂದು ನೀವು ಅರಿತುಕೊಳ್ಬೇಕು. ಅಂದರೆ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಕೈಲಿ ಕೆಲಸ ಆಗಲ್ಲ ಅಂತ ಬಿಡ್ಬೋದು, ಆದರೆ ಪ್ರಯತ್ನವನ್ನು ಮಾಡ್ತೀರಿ ಸ್ನೇಹಿತರೆ. 11ನೇ ಮನೆಯಲ್ಲಿರುವಂತಹ ಗುರು ಲಾಭ ಮತ್ತು ನೆಟ್ವರ್ಕಿಂಗ್ ಮೂಲಕ ಬೆಂಬಲವನ್ನು ನೀಡೋದರಿಂದ ಈ ತಿಂಗಳು ಉತ್ತಮವಾದ ಲಾಭಗಳನ್ನು ಕೂಡ ಕಂಡಿರ್ತೀರಿ. ಆದರೆ 8ನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಇನ್ನು ಮುಂದೆ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಬದಲಾಯಿಸಲು ಮೌನವಾಗಿ ಒತ್ತಾಯಿಸ್ತಾರೆ ಸ್ನೇಹಿತರೆ. ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಮರುರೂಪಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಜನವರಿ 27ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋದಾದರೆ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಪ್ರೇರೇಪಿತರಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರ್ತೀರಿ ಸ್ನೇಹಿತರೆ. ಸೃಜನಶೀಲ ಕಾರ್ಯಗಳು, ನಾಯಕತ್ವದ ಪಾತ್ರಗಳು ಅಥವಾ ನಿಮ್ಮ ಪ್ರತಿಭೆ ಗೋಚರಿಸುವಂತಹ ಚಟುವಟಿಕೆಗಳನ್ನು ನೀವು ಆನಂದಿಸ್ತಾ ಹೋಗ್ತೀರಿ. ಕೆಲಸದ ಒತ್ತಡ ಈ ಟೈಮ್ನಲ್ಲಿ ಹೆಚ್ಚಾಗಿರ್ಬೋದು. ಗಡುವುಗಳು, ಕೆಲಸದ ಹೊರೆ, ಸ್ಪರ್ಧೆ ಅಥವಾ ಕೆಲಸದ ಸ್ಥಳದಲ್ಲಿ ರಾಜಕೀಯವನ್ನು ಕೂಡ ನೀವು ಎದುರಿಸ್ಬೋದು. ನೀವು ಇತರರಿಗಿಂತ ಹೆಚ್ಚು ಕೆಲಸವನ್ನು ಮಾಡುತ್ತಿದ್ದೀರಿ, ಆದರೆ ಆ ಮನ್ನಣೆ ನಿಮಗೆ ಸಿಗೋದಕ್ಕೆ ಚಾನ್ಸಸ್ ಇರೋದಿಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಈ ಕೆಲವರು ಈ ರೀತಿಯ ಭಾವನೆಗಳನ್ನು ಅನುಭವಿಸಿರ್ತೀರಿ. ಈ ಹಂತವು ನಿಮ್ಮ ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷಿಸ್ತಾ ಹೋಗ್ತದೆ. ನೀವು ಗಮನವನ್ನು ಹರಿಸಬೇಕಾಗಿರ್ತದೆ. ಅನಗತ್ಯವಾದಂತಹ ಸಂಘರ್ಷಗಳಲ್ಲಿ ತಪ್ಪಿಸಿದರೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಗುರುತಿಸಲ್ಪಟ್ಟು 7ನೇ ಮನೆಯಲ್ಲಿರುವಂತಹ ರಾಹು ಇರುವುದರಿಂದ ಸಹೋದ್ಯೋಗಿಗಳು, ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ
ನಿರೀಕ್ಷಿತವಾಗಿರ್ಬೋದು ಸ್ನೇಹಿತರೆ. ಜನರನ್ನು ರಾಜತಾಂತ್ರಿಕವಾಗಿ ನಿಭಾಯಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ನಾನು ತಿಳಿಸ್ಕೊಡುವಂತಹ ಸರಳ ಸಲಹೆ ಏನು ಅಂತಂದರೆ, ತಕ್ಷಣದ ಮೆಚ್ಚುಗೆಯನ್ನು ಯಾವತ್ತೂ ಕೂಡ ಬಯಸಲಿಕ್ಕೆ ಹೋಗಬೇಡಿ. ವ್ಯವಸ್ಥೆಗಳು ಮತ್ತು ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸಿ. ಅದಾದ ನಂತರ ತಾನಾಗಿಯೇ ಉತ್ತಮವಾದ ಫಲಿತಾಂಶಗಳು ನಿಮ್ಮನ್ನು ಅನುಸರಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ಜನವರಿ ತಿಂಗಳು ನೆಟ್ವರ್ಕಿಂಗ್ ಮತ್ತು ದೀರ್ಘಕಾಲೀನ ಸಂಪರ್ಕಗಳ ಮೂಲಕ ಉತ್ತಮವಾದ ಲಾಭಗಳನ್ನು ಬೆಂಬಲಿಸ್ತಾ ಬಂದಿದೆ. ಅದೇ ರೀತಿಯಲ್ಲಿ ಈ ಜನವರಿ 27ರ ನಂತರವೂ ಕೂಡ 11ನೇ ಮನೆಯಲ್ಲಿರುವಂತಹ ಗುರು ಸ್ನೇಹಿತರು, ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ಬೆಂಬಲವನ್ನು ಪಡೆಯಲು ಸಹಾಯ ಮಾಡ್ತಾರೆ ಸ್ನೇಹಿತರೆ. ಇದರಿಂದ ಉತ್ತಮವಾದ ಲಾಭಗಳನ್ನು ಈ ರಾಶಿಯವರು ಕಂಡಿದ್ದೀರಿ. 8ನೇ ಮನೆಯಲ್ಲಿರುವಂತಹ ಶನಿಯು ಆರೋಗ್ಯ, ವಿಮೆ, ರಿಪೇರಿ ಅಥವಾ ಕುಟುಂಬದ ಕಟ್ಟುಪಾಡುಗಳಿಗೆ ಸಂಬಂಧಪಟ್ಟಂತಹ ಅನಿರೀಕ್ಷಿತವಾದಂತಹ ಖರ್ಚುಗಳನ್ನು ತರಬಹುದು. ಅಪಾಯಕಾರಿ ಹೂಡಿಕೆಗಳು ಮತ್ತು ಊಹಾಪೋಹಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿ ಸ್ನೇಹಿತರೆ. ಬಾಕಿ ಇರುವಂತಹ ಕೆಲಸಗಳನ್ನು ತೀರಿಸ್ತಾ ಬನ್ನಿ. ತುರ್ತು ಉಳಿತಾಯವನ್ನು ನಿರ್ವಹಿಸುವುದರತ್ತ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳು ವಿಸ್ತರಣೆಗಿಂತ ಸ್ಥಿರತೆ ಮುಖ್ಯವಾಗಿರ್ತದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಸಂಬಂಧಗಳು ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿರ್ತವೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಅಂದರೆ ಲಗ್ನದಲ್ಲಿ ಕೇತು ಇರುವುದರಿಂದ ನೀವು ಕೆಲವೊಮ್ಮೆ ಬೇರ್ಪಟ್ಟಂತೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಟ್ಟಂತೆ ಭಾವಿಸಬಹುದು. ಸಂಗಾತಿ ಅಥವಾ ಜೀವನ ಭಾಗಿದಾರರು ನಿಮ್ಮಿಂದ ಹೆಚ್ಚು ಗಮನ ಮತ್ತು ಭಾವನಾತ್ಮಕ ಒಳಗೊಳ್ಳುವಿಕೆಯನ್ನು ನಿರೀಕ್ಷಿಸಬಹುದು ಸ್ನೇಹಿತರೆ. ನೀವು ತುಂಬ ಸ್ವಯಂ ಕೇಂದ್ರಿತರಾದರೆ ತಪ್ಪು ಗ್ರಹಿಕೆಗಳು ಕೂಡ ಉಂಟಾಗ್ಬೋದು. ಮಕ್ಕಳು ಅಥವಾ ಹಿರಿಯರಿಗೆ ಸಂಬಂಧಪಟ್ಟಂತಹ ಕುಟುಂಬದ ವಿಷಯಗಳಿಗೆ ತಾಳ್ಮೆ ಈ ಟೈಮ್ನಲ್ಲಿ ಬೇಕಾಗಿರ್ತದೆ. ಇನ್ನು ನಾವು ತಿಳಿಸ್ಕೊಡುವಂತಹ ಸಲಹೆ ಏನು ಅಂತಂದರೆ, ನಿಮ್ಮ ಸಂಬಂಧಗಳ ಜೊತೆಗಿರಿ. ಬಲವಾದ ಮಾತುಗಳಿಗಿಂತ ಸಣ್ಣ ಸನ್ನೆಗಳು ಈಗ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ತದೆ. ಆದ್ದರಿಂದ ಹೆಚ್ಚು ಎಚ್ಚರಿಕೆಯಿಂದ ಈ ಟೈಮ್ನಲ್ಲಿ ಕೂಡ ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದಲ್ಲಿ ಎಚ್ಚರಿಕೆಯ ಗಮನ ಈ ತಿಂಗಳಿನಲ್ಲಿ ಬೇಕಾಗಿರ್ತದೆ. ಅದರಲ್ಲೂ 2ನೇ ವಾರದಲ್ಲಿ ಕೆಲಸದ ಹೊರೆ ಮತ್ತು ಒತ್ತಡದಿಂದಾಗಿ ಬಹಳಷ್ಟು ಸುಸ್ತನ್ನು ಅನುಭವಿಸಿರ್ತೀರಿ. ದಿನಚರಿ ಅನಿಯಮಿತವಾಗಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಬೆನ್ನು ನೋವು, ಹಾಗೆ ಆಯಾಸ ನಿಮ್ಮಲ್ಲಿ ಕೆಲವರಿಗೆ ಹೆಚ್ಚಿನ ತೊಂದರೆಗಳನ್ನು ಕೂಡ ನೀಡಬಹುದು. ಸಣ್ಣ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಕ್ಕೆ ಹೋಗಬೇಡಿ. ನಿಯಮಿತವಾದಂತಹ ನಿದ್ರೆ, ಲಘು ವ್ಯಾಯಾಮ ಮತ್ತು ಸಮತೋಲಿತವಾದಂತಹ ಆಹಾರ ಅತ್ಯಗತ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳಿನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ. ಈ ಶಿಸ್ತೇ ನಿಮಗೆ ದೊಡ್ಡ ಔಷಧಿ. ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ಬೆಳಗ್ಗೆ ವ್ಯಾಯಾಮವನ್ನು ಮಾಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಮಾಡುವಂತಹ ಈ ಸಿಂಹ ರಾಶಿಯ ಜನರಿಗೆ ಮಿಶ್ರ ಫಲಿತಾಂಶಗಳನ್ನು ಈ ಜನವರಿ ತಿಂಗಳಿನಲ್ಲಿ ಕಂಡಿರ್ತೀರಿ. ಆದರೆ ಈ ಜನವರಿ 27ರ ನಂತರ ನಿಮ್ಮ ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಉತ್ತಮವಾದಂತಹ ಲಾಭ ಬರುವಂತಹ ಚಾನ್ಸಸ್ ಇರಲಿದೆ. ಆದರೆ ದೈನಂದಿನ ಕಾರ್ಯಾಚರಣೆಗಳು ಬಹಳಷ್ಟು ಕಷ್ಟಕರವೆಂತ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಪಾಲುದಾರಗಳಿಗೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಾಗಿರುತ್ತದೆ. ಮೌಖಿಕ ಭರವಸೆಗಳನ್ನು ಯಾವುದಕ್ಕೂ ಕೂಡ ಕುರುಡಾಗಿ ನಂಬೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಸ್ಪಷ್ಟವಾಗಿ ಹಿಡಿ ಮತ್ತು ಒಪ್ಪಂದಗಳನ್ನು ಖಚಿತಪಡಿಸಿಕೊಳ್ಳಿ. ಇದಾದ ನಂತರ ನಿಮ್ಮ ವ್ಯಾಪಾರ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗಲಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಂದಾಗಿ ಒತ್ತಡವನ್ನು ಈ ಟೈಮ್ನಲ್ಲಿ ಅನುಭವಿಸಿರ್ಬೋದು. ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗಿದೆ ಎಂದು ನೀವು ಕೆಲವರು ಭಾವಿಸಿರ್ತೀರಿ. ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆಯೂ ಕೂಡ ಸುಧಾರಿಸ್ತಾ ಬರ್ತದೆ. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ತಪ್ಪಿಸಿ. ಅದು ನಿಮ್ಮ ಮನಸ್ಥಿತಿಯನ್ನು ಇನ್ನಷ್ಟು ಕುಗ್ಗಿಸ್ಬೋದು. ಅದರಿಂದ ಹೋಲಿಕೆ ಮಾಡೋದನ್ನು ತಪ್ಪಿಸಿ ಸ್ಥಿರತೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಇದು ಉತ್ತಮವಾದ ಯಶಸ್ಸನ್ನು ತರಲಿದೆ. ಆದರೆ ಶಾರ್ಟ್ ಕಟ್ಗಳಿಗೆ ಕೈ ಹಾಕಲಿಕ್ಕೆ ಹೋಗಿಬಿಡಿ ಸ್ನೇಹಿತರೆ. ಅದು ನಿಮ್ಮ ಸಮಸ್ಯೆಗಳತ್ತ ದುಡ್ಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಈ ತಿಂಗಳ ಕೊನೆಯ ವಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಪರಿಹಾರದಿಂದ ಅಂತ ನೋಡ್ತಾ ಬರೋದಾದರೆ, ನಿಮ್ಮ ಆತ್ಮವಿಶ್ವಾಸವನ್ನು ಈ ಟೈಮ್ನಲ್ಲಿ ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸೇರಿಸಿ ಸ್ನೇಹಿತರೆ. ಓಂ ನಮ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಸೂರ್ಯದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ. ಹಾಗೆ ನಿಮ್ಮ ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶನಿವಾರದಂದು ನಿರ್ಗತಿಕರಿಗೆ ಆಹಾರವನ್ನು ಮತ್ತು ಔಷಧಿಗಳನ್ನು ದಾನ ಮಾಡಿ. ಅಹಂಕಾರದ ಘರ್ಷಣೆಗಳು ಮತ್ತು ಕಠಿಣ ಮಾತುಗಳನ್ನು ಈ ಟೈಮ್ನಲ್ಲಿ ತಪ್ಪಿಸ್ತಾ ಬನ್ನಿ. ದೈನಂದಿನ ದಿನಚರಿಯಲ್ಲಿ
ಶಿಸ್ತನ್ನು ಕಾಪಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಆ ಶನಿದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಿ. ಹಾಗೆಯೇ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಹಾಗೆ ನಿಮಗೆ ಸಾಧ್ಯವಾದರೆ ಗುರುಗಳ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ಹೀಗೆ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಸಿಂಹ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಲಕ್ಷ್ಮೀನಾರಾಯಣ ಶನಿದೇವ ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.